ನಮ್ಮಪ್ಪ ಇವನ್ಯಾವ ಊರಿನ ದೊರೆಯಪ್ಪ, ನಮ್ಮಪ್ಪ ನಿಮ್ಮಪ್ಪ ಎಲ್ಲರೂ ಇವನಿಗೆ ಶರಣಪ್ಪ. ಇದು ಈ ಮುದ್ದೆಗಳ ಕಟ್ಟಿನ ಪಾತ್ರ ಕೋಟೆ. ಈ ಮುದ್ದೆಗಳೊಮ್ಮೆ ಸಿಟ್ಟಿನಿಂದ ನಿಟ್ಟುಸಿಬಿಟ್ಟು ಕರ್ಮದ ಕಾಲಲ್ಲಿ ದಿಟ್ಟ ಹೆಜ್ಜೆ ಇಷ್ಟ ಸಾಕು ಸತ್ಯೆಂದು ಬಾಯ್ ಬಿಡುವುದು ಈ ಭೂಮಂಡಲ. ಈ ಭೂಗತ ಏಕಕ್ಕೆ ದನಿಯಾಗಿರುವಾಗ, ಈ ರುದ್ರೇಗಡ ಆರ್ಪಣಕ್ಕೆ ಕ್ರೂರ ಪ್ರಾಣಿಗಳೇ ಬೆಚ್ಚಿ ಬೀಳುತ್ತಿರುವಾಗ, ಇನ್ನು ಆ ರಮೇಶನಂತ ಮನುಷ್ಯ ಪ್ರಾಣಿಯ ಪಾಡೇನು? ರಮೇಶ, ಕೇರಳದ ಕಲ್ಕೊರಿಯ ಮಾಲೀಕರ ಮನೆಯಲ್ಲಿಯೂ ಇಲ್ಲದ ಅಂದ ಚಂದೊಳಿಯನ್ನು ನಮ್ಮೂರಲ್ಲಿ ನನ್ನ ಕಣ್ಣೆದುರಲ್ಲೇ ರಮೇಶ, ಒಟ್ಟಿಗೆ ತಿಳಿ ಗಂಜಿ ಕುಡಿದರು ಅಮೃತವಷ್ಟೇ ಸೊಗಸಾಗಿದ್ದಾಳೆ ಆ ನಿನ್ನ ಮಡವಿ ಪೂರ್ಣಿಮಾ. ಅಂದ ಮೇಲೆ ಬೊಂಬೆ ಆಡಿಸುವ ಸೂತ್ರಧರ ನಾನಾಗಲೇಬೇಕು. ಸುತ್ತು ಸಾವಿರಾರು ಹಳ್ಳಿಗಳಲ್ಲಿ ರುದ್ರೇಗೌಡ ಮಾಡಿದ್ದ ನ್ಯಾಯ ಕೊಟ್ಟಿದ್ದೇ ತೀರ್ಪು. ಆ ಗಂಡ ಮೇಲೆ ಯಾವನಾದರೂ ಅಕಸ್ಮಾತ್ ಈ ರುದ್ರೇಗೌಡನ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸದೆ ನಿಜ ಮಾತರಿ ಮರುದಿನ ಉದಯಿಸುವ ಸೂರ್ಯನನ್ನೇ ಅವನು ನೋಡುವುದಿಲ್ಲ. ಪೂರ್ಣಿಮಾ, ನೀ ಮುಡಿದರೆ ಮಲ್ಲಿಗೆ, ಮೈ ಚೆಲ್ಲಿದರೆ ಸಂಪಿಗೆ ಎಂಬುವಂತೆ ಅಂಗ ತುಂಬು ತಿಳುಕುತ್ತಿರುವ ನಿನ್ನ ದೇಹದ ಅಂಗಾಂಗಗಳು ಸುಖ ನಾಶಲೇಬೇಕು. ಮಾಯಾ ಜಿಂಕೆ ಅಂತ ನೀ ಎಷ್ಟೇ ನನ್ನ ಕಣ್ತಪ್ಪಿಸಿ ದೂರ ಹೋದರು ಚಿರತೆಯಂತಿರುವ ಈ ರುದ್ರೇಗರ ಕಣ್ಣಿಗೆ ನೀನು ಬೀಳಲೇಬೇಕು. ಪೂರ್ಣಿಮಾ, ಸಮಯ ಸಾಧಿಸಿ ಸಂಚು ಹಾಕಿ ವಂಚಿನಿಂದ ನಿನ್ನನ್ನು ನನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ನನ್ನ ಕಾಮದ ತೀಟೆಯನ್ನು ನಂದಿಸಿಕೊಳ್ಳದೆ ಹೋದರೆ ರುದ್ರೇಗೌಡಲೇ ನಿನ್ನ ನಮಸ್ಕಾರ ನಂತರವರಲ್ಲಿ ಮೊದಲು ನನ್ನ ಫೈನಾನ್ಸ್ ಲೆಕ್ಕಾಚಾರ ಏನಾಯಿತು ಮಗನೇ? ಎಲ್ಲ ಬರಬರ ಆಗತ್ರಿ ಸೌಕರ. ಅವ್ರು ಏನ್ ಮಾಡ್ತೀರಿ? ಡ್ರೈವರ್ ರಾತ್ರಿ 20,000 ಬ್ಯಾಲೆನ್ಸ್ ಮಾತ್ರ ಉಳಿದ ನೋಡ್ರಿ. ಹೇಪ ಗೌಡ್ರ, ಆ ಹಣದ ಬಗ್ಗೆ ನಾನು ವಿಚಾರಿಸುತ್ತೇನೆ. ಒಂದು ಹಣದ ಬಗ್ಗೆ ಮಾತ್ರ ನೀನು ಲೆಕ್ಕ ತೆಗೆದುಕೋ. ಗೌಡ್ರ ಹೇಗೆಲ್ಲ ಮಾಡಿ ಮುಗಿಸ್ಬಿಡ್ತೀನಿ ಹೇಪ. ಸರಿ, ಹಾಗಾದ್ರೆ ಆಯಿತು. ಮನೆ ಹಾಳುಗಳಿಗೂ ಕೂಡ ಪಗಾರ ಕೊಟ್ಟು ಬಿಡು. ಗೌಡ್ರ, ನೀವ್ ಹೇಳೋಕ್ಕಿಂತ ಮುಂಚೆಕ 3 ತಿಂಗಳ ಪಗಾರ ಅಡ್ವಾನ್ಸ್ ಕೊಟ್ಟ ಊರು ಅಕ್ಕನ ಬಡಿಗಾರಿಸಿ ಸೋನ್ಕೆ ಕೊಟ್ಟ ಎಷ್ಟಾದ್ರೂ ಅಕ್ಕ ಇಟ್ಗೆಲ್ಲ ಅವನನ್ನ ತಗೊಂಡು ಧರ್ಮಸ್ಥಳ ಕೊಂಡೀವಿ ಹೇಪ ಗೌಡ್ರ. ಹೇಳಿದ ಕೆಲಸವನ್ನು ಮಾತ್ರ ಮಾಡಲು ಕಲಿತುಕೋ ಮಗನೇ.
ಹೆಚ್ಚಿಗೆ ಮಾತಾಡಿದ್ರೆ ಹಲ್ಲು ಕಿತ್ತೇನು. ಬಲು ಎಚ್ಚರ. ಆಯ್ತು ಧನ್ಯರ ಏಟೇಟ ಏಟೇಟ್ ಅಂತ ಆಟ ಮಾಡ್ತೀರಿ ಅಪ್ಪ ಗೌಡ. ಆಯ್ತು, ಹೋಗಿ ಕೊಟ್ಟ ಸಾಲವನ್ನು ವಸೂಲಿ ಮಾಡಿಕೊಂಡು ಬಾ. ಆಯ್ತು ರೀ ಗೌಡ, ಪಟ್ಟಣ ಒಳಗೆ ಬಂದ್ಬಿಡ್ತೀನಿ ರೀ ಗೌಡ. ಹಲೋ ಮಿಸ್ಟರ್ ಸಂಗಯ್ಯಂಡನ್, ಅರ್ಜೆಂಟ್ ಆಗಿ ನನ್ನ ಬಂಗ್ಲೆಗೆ ಬಾ. ವ್ಯವಹಾರದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಬೇಕು. ಹಾ, ಹಿಂದೆ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ. ಗುಂಡು ಹಾಕೋಣ. ಈ ರುದ್ರೇಗರ ಅಭಿಪ್ರಾಯದ ಪ್ರಕಾರ ಹಣದಿಂದಲೇ ಶಕ್ತಿ, ಹಣದಿಂದಲೇ ಯುಕ್ತಿ, ಹಣವಿದ್ದರೆ ಮಾತ್ರ ಈ ಜಗತ್ತಿನಲ್ಲಿ ಮತ್ತೆ. ಹಲೋ ಇನ್ಸ್ಪೆಕ್ಟರ್ ಬರೋನಾಯಕ್, ಅರ್ಜೆಂಟ್ ಆಗಿ ನನ್ನ ಬಾಂಗ್ಲೆಗೆ ಬಾ.